ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಸ್ತ್ ಮೂವೀಸ್. ಸ್ನೇಹಿತರೆ, ಇವತ್ತು ನಾನು ತೆಲುಗಿನಲ್ಲಿ ರೀಸೆಂಟ್ ಆಗಿ ರಿಲೀಸ್ ಆಗಿರುವ ತಂದೆ ಮಗಳ ನಡುವಿನ ಬಾಂಧವ್ಯವನ್ನು ತುಂಬಾ ಎಮೋಷನ್ ಆಗಿ ತೆರೆ ಮೇಲೆ ತಂದಿರುವಂತ ಆಯ್ನಾನ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದೇ ರೀತಿ ನಿಮ್ಗೆ ಯಾವ್ದಾದ್ರು ಮೂವಿ ಎಕ್ಸ್ಪ್ಲೇನ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಬನ್ನಿ ಮತ್ತಿನ್ನೇಕೆ ತಡ, ಡೈರೆಕ್ಟ್ ಆಗಿ ಮೂವಿ ನೋಡೋಣ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಾವು ಹಾಡು ಹೇಳ್ತಿರೋ ಒಂದು ಟೀನೇಜ್ ಹುಡುಗಿಯನ್ನ ನೋಡ್ತೀವಿ. ಸೀನ್ ಕಟ್ ಮಾಡಿದ್ರೆ ಮುಂಬೈಯಲ್ಲಿ ವಿರಾಜ್ ಎಂಬ ಪ್ಯಾಷನ್ ಫೋಟೋಗ್ರಾಫರ್ ಹೀರೋಯಿನ್ ಫೋಟೋ ತೆಗಿತಾ ಇರ್ತಾನೆ. ಆ ಕೆಲಸನ ಫಾಸ್ಟ್ ಆಗಿ ಪೂರ್ತಿ ಮಾಡ್ಕೊಂಡು ಹಾಗೆ ಒಂದು ಸ್ಕೂಲ್ ಹತ್ರ ಹೋಗಿ ನಿಂತ್ಕೊಳ್ತಾನೆ. ಸ್ಕೂಲಿಂದ ಒಂದು ಕ್ಯೂಟ್ ಆಗಿರುವ ಒಂದು ಹುಡುಗಿ ಬರ್ತಾಳೆ. ವಿರಾಜ್ ಅವಳನ್ನ ಪಿಕಪ್ ಮಾಡ್ಕೊಂಡು ಮನೆಗೆ ಹೋಗ್ತಾನೆ. ಆ ಹುಡುಗಿ ಹೆಸರು ಮಹಿ. ಅವಳೇ ವಿರಾಜ್ ನ ಮಗಳು. ಅವರು ಡಿನ್ನರ್ ಮಾಡೋ ಸಮಯದಲ್ಲಿ ಮಹಿ ಡಲ್ ಆಗಿ ಊಟ ಮಾಡದೆ ಕೂತಿರ್ತಾಳೆ. ಅದನ್ನ ನೋಡಿದ ವಿರಾಜ್, ಏನಾಯ್ತು ನಿನಗೆ, ಯಾರಾದ್ರೂ ಏನಾದ್ರು ಅಂದ್ರ ಅಂತ ಕೇಳ್ತಾನೆ. ಅದಕ್ಕೆ ಮಹಿ, ಯಾರು ಏನು ಅಂದಿಲ್ಲ ಡ್ಯಾಡಿ, ನಮ್ ಸ್ಕೂಲಲ್ಲಿ ಒಂದು ಹುಡುಗ ಇದ್ದಾನೆ ಅಂತ ಹೇಳಿ ಸ್ವಲ್ಪ ಟೈಮ್ ಗ್ಯಾಪ್ ಕೊಡ್ತಾಳೆ ಅಷ್ಟೇ. ಆದ್ರೆ ಆ ಗ್ಯಾಪ್ ಅಲ್ಲಿ ವಿರಾಜ್ ಯಾರಾದ್ರೂ ಬಾಯ್ ಫ್ರೆಂಡ್ಸ್ ಇದ್ದಾರಾ ಅಂತ ಅಪಾರ್ಥ ಮಾಡ್ಕೊಂಡು ಶಾಕ್ ಆಗಿ ಬಿಡ್ತಾನೆ. ಆಗ ಮಹಿ, ನಮ್ ಕ್ಲಾಸ್ ಅಲ್ಲಿ ಅರುಣ್ ಅಂತ ಹೊಸದಾಗಿ ಒಬ್ಬ ಹುಡುಗ ಬಂದಿದ್ದಾನೆ, ಅವ್ನು ನನಗಿಂತ 1% ಜಾಸ್ತಿ ಮಾರ್ಕ್ಸ್ ತೆಗೆದಿದ್ದಾನೆ ಅಂತ ಫೀಲ್ ಆಗ್ತಾಳೆ. ಅದಕ್ಕೆ ವಿರಾಜ್, ಅದು ದೊಡ್ಡ ಮ್ಯಾಟ್ರೇ ಅಲ್ಲ, ಲೈಟ್ ಆಗಿ ತಗೋ ಅಂತಾನೆ. ಆಗ ಪಕ್ಕದಲ್ಲಿರೋ ದೊಡ್ಡವರು, ವಿರಾಜ್ 6 ವರ್ಷ ಇರೋ ಆ ಮಗುಗೆ ಬಾಯ್ ಫ್ರೆಂಡ್ ಇದ್ದಾರಾ ಅಂತ ಯೋಚನೆ ಮಾಡ್ತೀಯಲ್ವಾ, ನಿನ್ಗೆ ತಲೆ ಸರಿ ಇದೆಯಾ ಅಂತ ಕೇಳ್ತಾನೆ. ರಾತ್ರಿ ಮಲ್ಕೊಳ್ಳೋ ಮುಂಚೆ ಮಹಿ ವಿರಾಜ್ಗೆ ಕತೆ ಹೇಳು ಅಂತಾಳೆ. ವಿರಾಜ್ ಕತೆ ಹೇಳ್ಬೇಕಾದ್ರೆ ಕಥೆಯಲ್ಲಿರೋ ಹೀರೋನ ನಿನ್ನ ಅಪ್ಪನ ಹಾಗೆ ಊಹಿಸ್ಕೋ ಅಂತ ಹೇಳ್ತಾನೆ. ಹಾಗೆ ಅದ್ರಲ್ಲಿರೋ ಹುಡುಗಿ ಪ್ಲೇಸ್ ಅನ್ನ ನೀನೇ ಊಹಿಸ್ಕೋ ಅಂತಾನೆ. ಆ ಕತೆ ಮುಗಿದ ಮೇಲೆ, ಯಾಕಪ್ಪ ಯಾವಾಗ್ಲೂ ಅಮ್ಮ ಇಲ್ದಿರೋ ಕತೆನೇ ಹೇಳ್ತೀಯಾ, ನಂಗೆ ಅಮ್ಮ ಇರೋ ಕತೆ ಹೇಳ್ಬೇಕು ಅಂತ ಹೇಳಿ ಹಠ ಮಾಡ್ತಾಳೆ. ಆಗ ವಿರಾಜ್, ನೀನು ನಿಮ್ಮ ಕ್ಲಾಸ್ ಅಲ್ಲಿರೋ ಅರುಣ್ಗಿಂತ ಜಾಸ್ತಿ ಮಾರ್ಕ್ಸ್ ತೆಗಿ, ಆಗ ನಿಮ್ಮ ಅಮ್ಮನ ಕತೆ ಹೇಳ್ತೀನಿ ಅಂತ ಪ್ರಾಮಿಸ್ ಮಾಡ್ತಾನೆ. ಆಗ ಮಹಿ ತುಂಬಾ ಖುಷಿ ಆಗ್ತಾಳೆ. ಹಾಗೆ ಟ್ಯಾಬ್ಲೆಟ್ ತಗೊಂಡು ಮೂಗಿಗೆ ಆಕ್ಸಿಜನ್ ಇಟ್ಕೊಂಡು ಮಲ್ಕೋತಾಳೆ. ಹಾಗಾದ್ರೆ ಮಹಿಗೆ ಏನಾಗಿದೆ, ಅವಳು ಟ್ಯಾಬ್ಲೆಟ್ಸ್ ಏಕೆ ತಗೊಂತಾಳೆ ಅಂದ್ರೆ ಮಹಿಗೆ ಲಂಗ್ಸ್ ಪ್ರಾಬ್ಲಮ್ ಇರುತ್ತೆ. ವಿರಾಜ್ ಅವಳ ಹತ್ರದಿಂದ ಆಚೆ ಬರ್ತಾನೆ. ಆಗ ದೊಡ್ಡವರು, ಹೀಗೆ ಇಷ್ಟ ದಿನ ಅಂತ ಅಮ್ಮನ ಬಗ್ಗೆ ಮುಚ್ಚಿಡ್ತೀಯ, ಯಾವ್ದೋ ಒಂದಿನ ಹೇಳಲೇಬೇಕಲ್ವಾ, ಆ ಟೈಮ್ ಬಂದೇ ಬರುತ್ತೆ, ಅವಾಗ ಏನ್ ಮಾಡ್ತೀಯಾ ಅಂತ ಕೇಳ್ತಾರೆ. ನೆಕ್ಸ್ಟ್ ಡೇ ಮಹಿ ಸ್ಕೂಲ್ಗೆ ರೆಡಿ ಆಗ್ತಾಳೆ. ವಿರಾಜ್ ಯಾವ ಡ್ರೆಸ್ ಹಾಕೋಬೇಕು ಅಂತ ಮಹಿನೇ ಸೆಲೆಕ್ಟ್ ಮಾಡ್ತಾಳೆ. ಮಹಿ ವಿರಾಜ್ ಸಮಯವನ್ನ ತುಂಬಾ ಖುಷಿಯಾಗಿ ಕಳೀತಾ ಇರ್ತಾರೆ. ಮಹಿ ವಿರಾಜ್ ವರ್ಕ್ ಮಾಡೋ ಸಮಯದಲ್ಲಿ ಅಲ್ಲಿ ಕೆಲವರು ಅವ್ರ ಅಮ್ಮನ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅವಳು ಹೇಗ್ ಹುಟ್ಟಿದ್ಲು, ಅವ್ರ ಅಮ್ಮನ್ಗೆ ಏನಾಯ್ತು ಅನ್ನೋದೇ ಯಾರಿಗೂ ಗೊತ್ತಿಲ್ಲ ಅಂತ ಅಲ್ಲಿರೋರು ಒಬ್ರಿಗೊಬ್ರು ಮಾತಾಡ್ಕೊಳ್ತಾ ಇರ್ತಾರೆ. ಅದನ್ನ ಕೇಳಿಸ್ಕೊಂಡ ಮಹಿ ಮನ್ಸಿಗೆ ತುಂಬಾ ನೋವು ಮಾಡ್ಕೊಳ್ತಾಳೆ. ಅದನ್ನ ನೋಡಿದ ವಿರಾಜ್ ಫ್ರೆಂಡ್ ರಾಹುಲ್, ಅವ್ರನ್ನ ನಿಮ್ಮ ವಸ್ತುಗಳನ್ನ ಪ್ಯಾಕ್ ಮಾಡ್ಕೊಂಡು ಇಲ್ಲಿಂದ ಹೊರಟೋಗಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಮಹಿ ಸ್ಕೂಲ್ಗೆ ಫಸ್ಟ್ ಬಂದಿರ್ತಾಳೆ. ಅವ್ರಪ್ಪ ಅವಳನ್ನ ಪಿಕಪ್ ಮಾಡಕ್ ಬರ್ತಿರುವಾಗ, ಅಪ್ಪ ನಾನ್ ಸ್ಕೂಲ್ಗೆ ಫಸ್ಟ್ ಬಂದಿದ್ದೀನಿ ಅಂತ ಮಾರ್ಕ್ಸ್ ಕಾರ್ಡ್ ಅನ್ನ ತೋರಿಸ್ತಾಳೆ. ಅವನಿಗಿಂತ ನಾನು 2 ಮಾರ್ಕ್ಸ್ ಜಾಸ್ತಿ ತೆಗೆದಿದ್ದೀನಿ ನೋಡು ಅಂತ ಹೇಳ್ತಾಳೆ. ವಿರಾಜ್, ವೆರಿ ಗುಡ್, ಕಂಗ್ರಾಚುಲೇಷನ್ಸ್ ಅಂತ ಮಹಿನ ಹೊಗಳ್ತಾನೆ. ಆಗ ಮಹಿ ಅವಳ ಪ್ರಾಮಿಸ್ ಬಗ್ಗೆ ಕೇಳ್ತಾಳೆ. ಆಗ ವಿರಾಜ್ ಕೋಪ ಮಾಡ್ಕೊಂಡು, ಡ್ಯಾಡಿಗೆ ತುಂಬಾ ಟಯರ್ಡ್ ಆಗಿದೆ, ಇನ್ಯಾವತ್ತಾದ್ರೂ ಹೇಳ್ತೀನಿ ಪುಟ್ಟ ಅಂತ ಹೇಳಿ ಅವಳನ್ನ ಮ್ಯಾನೇಜ್ ಮಾಡ್ತಾನೆ. ಆದ್ರೆ ಮಹಿ ಮಾತ್ರ ತುಂಬಾ ಅಪ್ಸೆಟ್ ಆಗ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ದೊಡ್ಡವರು ವಿರಾಜ್ ನನ್ನ ಎಪ್ಸಿ ಮಹಿ ಹಾಗೆ ಅವಳ ಸಾಕಿರೋ ನಾಯಿ ಕಾಣ್ತಿಲ್ಲ ಅಂತ ಹೇಳ್ತಾರೆ. ಸ್ಕೂಲ್ಗೆ ಫೋನ್ ಮಾಡಿದ್ರೆ ಅಲ್ಲಿ ಕೂಡ ಬಂದಿಲ್ಲ ಅಂತ ಹೇಳ್ತಾರೆ. ಆಗ ವಿರಾಜ್ ಭಯ ಬಿದ್ದು ಮಗಳನ್ನ ಹುಡ್ಕೋದಿಕ್ಕೆ ಹೋಗ್ತಾನೆ. ಇನ್ನು ಈ ಕಡೆ ವಿರಾಜ್ ಮಗಳು ರೋಡ್ ಅಲ್ಲಿ ಟಿಪ್ ಟಾಪ್ ಆಗಿ ರೆಡಿ ಆಗಿ ನಾಯಿ ಜೊತೆ ಹೋಗ್ತಾ ಇರ್ತಾಳೆ. ಆದ್ರೆ ನಾಯಿ ಅವಳಿಂದ ತಪ್ಪಿಸ್ಕೊಂಡು ಹೋಗ್ತಾ ಇರುತ್ತೆ. ಆಗ ಮಹಿ ಎಲ್ಪ್ ಮೀ ಅಂತ ಕೂಗ್ತಾ ಇರ್ತಾಳೆ. ಆಗ ಕಥೆಯಲ್ಲಿ ಹೀರೋಯಿನ್ ಎಂಟ್ರಿ ಆಗ್ತಾರೆ. ಅವಳ ಹೆಸರು ಯಶ್ನಾ. ಮಹಿ ಬಡ್ಕೋತಿರೋದನ್ನ ನೋಡಿ ಆ ನಾಯಿನ ಹಿಡ್ಕೊಂಡು ಹತ್ತ ತಗೊಂಡ್ ಬರ್ತಾಳೆ. ಆಗ ನೀರ್ ಕುಡಿತೀಯಾ ಅಂತ ಕೇಳ್ತಾಳೆ. ಆಗ ಮಹಿ, ನಾನು ಹೊರಗಡೆ ನೀರ್ ಕುಡಿಯೋದಿಲ್ಲ ಅಂತ ಹೇಳಿ ಬ್ಯಾಸ್ಕೆಟ್ ಅಲ್ಲಿರುವ ತಾನು ತಂದಿರುವಂತ ನೀರನ್ನ ಕುಡಿತಾಳೆ. ಆಗ ನನಗೆ ಲಂಗ್ಸ್ ಪ್ರಾಬ್ಲಮ್ ಇದೆ, ನಾನು ಆಚೆ ಕ್ಯಾಟ್ ಕ್ಯಾಂಡಿ ಕೂಡ ತಿನ್ಬಾರ್ದು ಅಂತ ಹೇಳ್ತಾಳೆ. ಮಹಿ ಯಶ್ನಾಗೆ ಥ್ಯಾಂಕ್ಸ್ ಹೇಳಿ ಬಾಯ್ ಮಾಡಿ ರೋಡ್ ಕ್ರಾಸ್ ಮಾಡಿ ಹೋಗ್ತಾ ಇರ್ತಾಳೆ. ಆಗ ಒಂದು ಲಾರಿ ಫಾಸ್ಟ್ ಆಗಿ ಅವಳ ಮೇಲೆ ಬರ್ತಾ ಇರುತ್ತೆ. ಅದು ನೋಡಿದ ಯಶ್ನಾ ಮಹಿನ ಸೇಫ್ ಮಾಡಿ ಅವಳ ಫಾದರ್ ನಂಬರ್ ತಗೊಂಡು ಕಾಲ್ ಮಾಡ್ತಾಳೆ. ವಿರಾಜ ಮಾತಾಡ್ತಿರೋದು, ಬೇಗ ಈ ಲೊಕೇಶನ್ ಗೆ ಬನ್ನಿ, ನಿಮ್ಮ ಮಗಳು ಮಹಿ ನನ್ನ ಹತ್ರ ಇದ್ದಾಳೆ ಅಂತ ಹೇಳ್ತಾಳೆ. ವಿರಾಜ್ ಹಾಗೆ ಅವಳು ಕಳಿಸಿರೋ ಲೊಕೇಶನ್ ಗೆ ಹೋಗ್ತಾನೆ. ಹೋದ ತಕ್ಷಣ ಮಹಿನ ಬೈತಾ ಇರ್ತಾನೆ, ಹೇಳ್ದೆ ಕೇಳ್ದೆ ಬಂದ್ಬಿಡ್ತೀಯಾ ಅಂತ. ಆಗ ಯಶ್ನಾ, ಹಾಯ್ ನನ್ನ ಹೆಸರು ಯಶ್ನಾ ಅಂತಾಳೆ. ಆದ್ರೆ ಅವನು ತಲೆಗೆ ಹಾಕೊಳ್ದೆ ತನ್ನ ಮಗಳ ಹತ್ರ ಮಾತಾಡ್ತಾ ಇರ್ತಾನೆ. ಆಗ ಮಹಿ ಅಮ್ಮನ ಕತೆ ಹೇಳ್ತೀನಿ ಅಂತ ಮಾತು ಕೊಟ್ಟು ಮಾತು ತಪ್ಪಿದ್ಯಾ ಅಂತ ಹೇಳ್ತಾಳೆ. ಆಗ ಯಶ್ನಾ ಮಹಿಗೆ ಸಪೋರ್ಟ್ ಮಾಡ್ತಾ, ಹೇಳ್ದೆ ಕೇಳ್ದೆ ಹೀಗೆ ಬರೋದು ತಪ್ಪು, ಆದ್ರೆ ಮಾತು ಕೊಟ್ಟು ನಡ್ಕೊಳ್ದೆ ಇರೋದು ತಪ್ಪಲ್ವಾ ಅಂತಾಳೆ. ಆಗ ವಿರಾಜ್ ಮಹಿಗೆ ಮನೆಗೆ ಹೋಗೋಣ ಬಾ ಅಂತಾನೆ. ಆಗ ಮಹಿ, ನಾನ್ ಬರೋದಿಲ್ಲ, ಅಮ್ಮನ್ ಕತೆ ಹೇಳೋವರೆಗೂ ನನ್ ಮನೆಗ್ ಬರೋದಿಲ್ಲ ಅಂತ ಹೇಳ್ತಾಳೆ. ಆಗ ಯಶ್ನಾ, ನಂದು ಶಾಪಿಂಗ್ ಕೂಡ ಮುಗಿದೋಗಿದೆ, ಈವ್ನಿಂಗ್ ವರ್ಗೂ ಖಾಲಿನೇ ಇದ್ದೀನಿ, ನನ್ಗೆ ಯಾವ್ದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತಾಳೆ. ಆಗ ಮಹಿ ಯಶ್ನಾ ಅಮ್ಮನ ಕತೆ ಹೇಳಲೇಬೇಕೆಂದು ಹಠ ಮಾಡೋದ್ರಿಂದ ವಿರಾಜ್ ಅಮ್ಮನ ಕತೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗ ಸೀನ್ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ವಿರಾಜ್ ರೈಲ್ವೆ ಸ್ಟೇಷನ್ ನಲ್ಲಿ ರೈಲ್ ನಿಲ್ಲಿಸಿದ ತಕ್ಷಣ ಫೋಟೋನ ಕ್ಲಿಕ್ ಮಾಡ್ತಾ ಇರ್ತಾನೆ. ಆಗ ಟ್ರೈನ್ ಇಂದ ಒಂದು ಬ್ಯೂಟಿಫುಲ್ ಹುಡುಗಿ ಇಳಿತಾ ಇರ್ತಾಳೆ. ಅಷ್ಟರಲ್ಲಿ ಮಹಿ, ಅಪ್ಪ ನಾನು ಅಮ್ಮನ ಜಾಗದಲ್ಲಿ ಯಾರನ್ನ ಊಹೆ ಮಾಡ್ಕೊಳ್ಳಿ ಅಂತಾಳೆ. ಆ ಮಾತಿಗೆ ವಿರಾಜ್,
ಏನು ಹೇಳಕ್ಕಾಗದೆ ಮೌನವಾಗಿರ್ತಾನೆ. ಆಗ ಯಶ್ನ ನನ್ನನ್ನ ನಿನ್ನ ಅಮ್ಮ ಅಂತ ಊಹೆ ಮಾಡ್ಕೋ ಅಂತಾಳೆ. ಆಗ ವಿರಾಜ್ ಶಾಕ್ ಆಗ್ತಾನೆ. ಆಗ ಮತ್ತೆ ಸೀನ್ ಫ್ಲಾಶ್ ಬ್ಯಾಕ್ ಹೋಗುತ್ತೆ. ಆಗ ಹೀರೋಯಿನ್ ಅನ್ನ ತೋರಿಸ್ತಾರೆ. ಅವಳನ್ನ ನೋಡಿ ವಿರಾಜ್ ಮೈ ಮರೆತು ಹೋಗ್ತಾನೆ. ಅವಳ ಫೋಟೋವನ್ನ ತೆಗಿತಾ ಇರ್ತಾನೆ. ಅವಳು ಎಲ್ಲಿಗೆ ಹೋದ್ರು ಅಲ್ಲಿಗೆ ಹೋಗಿ ಅವಳ ಫೋಟೋನ ಕಲೆಕ್ಟ್ ಮಾಡ್ತಾ ಇರ್ತಾನೆ. ಫೋಟೋ ತೆಗೆಯೋದನ್ನ ನೋಡಿ ಕ್ಯಾಮರಾವನ್ನ ಕಿತ್ಕೋತಾಳೆ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಎದುರಿಸ್ತಾಳೆ. ಆದ್ರೂ ಕೂಡ ವಿರಾಜ್ ಮತ್ತಲ್ಲಿ ತೇಲಿ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ವಿರಾಜ್ ಫ್ರೆಂಡ್ ಬಂದು ಇವನೊಬ್ನು ಪ್ರೊಫೆಷನಲ್ ಫೋಟೋಗ್ರಾಫರ್, ಅದಕ್ಕೆ ಅವನು ನಿಮ್ಮ ಫೋಟೋಗಳನ್ನ ತೆಗಿತಾ ಇದ್ದಾನೆ, ಅದು ಅವನಿಗೆ ಭವಿಷ್ಯಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾನೆ. ಇನ್ನು ನಿಮ್ಗೆ ಅನುಮಾನ ಇದ್ರೆ ಫೋಟೋನ ಚೆಕ್ ಮಾಡಿ ಅಂತಾನೆ. ಆಗ ಅವಳು ಫೋಟೋನ ನೋಡಿ ಆ ಕ್ಯಾಮ್ರಾ ತಗೊಂಡು ವಿರಾಜ್ಗೆ ಕೊಟ್ಟು ಸಾರಿ ಹೇಳ್ತಾಳೆ. ಆಗ ವಿರಾಜ್ ಅವಳಿಗೆ ಐ ಲವ್ ಯು ಅಂತ ಹೇಳ್ಬಿಡ್ತಾನೆ. ಕೋಪದಲ್ಲಿ ಮತ್ತೆ ಅವಳು ಆ ಕ್ಯಾಮ್ರಾ ತಗೊಂಡು ಹೊರಟೋಗ್ಬಿಡ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ವಿರಾಜ್ ಮತ್ತು ಅವನ ಫ್ರೆಂಡ್ ಒಂದು ಪ್ಲೇಸ್ ಅಲ್ಲಿ ಇರ್ತಾರೆ. ಆ ಹುಡುಗಿ ಕ್ಯಾಮ್ರಾ ತಗೊಂಡ್ ಬರ್ದೆ ಹೋದ್ರೆ ನಮ್ ಬಾಸ್ ಎಲ್ಲಿ ಬೈತಾನೋ ಅಂತೇಳಿ ಭಯ ಬೀಳ್ತಾ ಇರ್ತಾರೆ. ಅಷ್ಟರಲ್ಲಿ ಅವಳು ಕ್ಯಾಮ್ರಾ ತಗೊಂಡು ಅಲ್ಲಿಗೆ ಬರ್ತಾಳೆ. ವಿರಾಜ್ ನ ಬಾಸ್ ಹತ್ರ ಹೋಗಿ ಆಯ್ ಅಂಕಲ್ ಅಂತ ಮಾತಾಡಿಸ್ತಾಳೆ. ಆಗ ಬಾಸ್ ಕೂಡ ಆಯ್ ವರ್ಷ ಹೇಗಿದ್ಯಾ ಅಂತ ಮಾತಾಡ್ತಾನೆ. ಆಗ ವರ್ಷ ನನಗೆ ಸ್ವಲ್ಪ ಫೋಟೋ ಫಿಕ್ ಬೇಕಾಗಿತ್ತು ಅಂತ ಕೇಳ್ತಾಳೆ. ಆಗ ಅವರ ಅಂಕಲ್ ವಿರಾಜ್ ನನ್ನ ಕರೆದು ಫೋಟೋಸ್ ನ ಪ್ರಿಂಟ್ ತೆಗೆದು ಅವಳಿಗೆ ಕೊಡು ಅಂತ ಹೇಳ್ತಾನೆ. ವಿರಾಜ್ ವರ್ಷ ಹತ್ರ ಬಾಸ್ ನಿಮ್ಮ ಅಂಕಲ್ ಅಂತ ನನಗೆ ಗೊತ್ತಿರ್ಲಿಲ್ಲ, ಸಾರಿ ಅಂತ ಹೇಳ್ತಾನೆ. ಆ ವಿಷಯ ಗೊತ್ತಿದ್ರೆ ನೀನ್ ನನಗೆ ಐ ಲವ್ ಯು ಅಂತ ಹೇಳ್ತಿರ್ಲಿಲ್ಲ ಅಲ್ವಾ ಅಂತಾಳೆ. ಅಷ್ಟರಲ್ಲಿ ವಿರಾಜ್ ಎಲ್ಲಾ ಫೋಟೋಗಳ ಪ್ರಿಂಟ್ ತೆಗೆದು ಅವಳಿಗೆ ಕೊಡ್ತಾನೆ. ಆದ್ರೆ ವರ್ಷ ಆ ಫೋಟೋಸ್ ಗಳನ್ನ ವಿರಾಜ್ಗೆ ಕೊಡ್ತಾಳೆ. ನಿನಗೆ ಈ ಫೋಟೋಸ್ ಗಳು ಉಪಯೋಗ ಆಗುತ್ತೆ ಅಂದ್ರೆ ನಾನು ಸಂತೋಷ ಪಡ್ತೀನಿ, ಆದ್ರೆ ಲವ್, ಪ್ರೀತಿ, ಪ್ರೇಮ, ಗಂಡ ಹೆಂಡತಿ ಸಂಬಂಧ ಇವುಗಳ ಬಗ್ಗೆ 1% ಕೂಡ ನನ್ನ ನಂಬಿಕೆ ಇಲ್ಲ ಅಂತ ಹೇಳ್ತಾಳೆ. ವಿರಾಜ್ ಯಾಕೆ ಅಂತ ತಿಳ್ಕೊಬಹುದಾ ಅಂತ ಕಾರಣ ಕೇಳ್ತಾನೆ. ಆಗ ಅವಳು ನನ್ನ ತಂದೆ ತಾಯಿ ಯಾವಾಗ್ಲೂ ಜಗಳ ಮಾಡ್ಕೊಳ್ತಾ ಇರ್ತಾರೆ, ಇಷ್ಟ ದಿನ ಅವ್ರು ನನಗೋಸ್ಕರ ಜೊತೆಲಿ ಇದ್ರು, ಈಗ ಅವ್ರಿಗೋಸ್ಕರ ಅವ್ರು ದೂರ ಆಗ್ತಾ ಇದಾರೆ ಅಂತ ಹೇಳಿ ನಾನು ಇನ್ನು 4 ದಿನ ಇಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ. ಆ 4 ದಿನ ಅವರು ತುಂಬಾ ಖುಷಿಯಾಗಿ ಜೊತೆಯಾಗಿ ಕಳೀತಾರೆ. ಅದಾದ ನಂತರ ವಿರಾಜ್ ವರ್ಷಕ್ಕೋಸ್ಕರ ಒಂದು ಉಂಗುರವನ್ನ ತಗೊಂಡ್ ಬರ್ತಾನೆ. ಆಗ ಅವರು ಒಂದು ರೂಮ್ಗೆ ಹೋಗಿ ಕೂತ್ಕೊಳ್ತಾರೆ. ಅಲ್ಲಿ ವರ್ಷ ತುಂಬಾ ಚೆನ್ನಾಗಿ ಗಿಟಾರ್ ಬಾರಿಸ್ತಾ ಹಾಡ್ ಹೇಳ್ತಾ ಇರ್ತಾಳೆ. ಆಗ ವಿರಾಜ್ ತುಂಬಾ ಚೆನ್ನಾಗಿ ಹಾಡ್ ಹೇಳ್ತಾ ಇದೀಯಾ, ಸಿಂಗರ್ ಆಗಿ ಟ್ರೈ ಮಾಡಬಹುದಲ್ವಾ ಅಂತಾನೆ. ಆಗ ವರ್ಷ ಇದು ನಾನು ತುಂಬಾ ವರ್ಷಗಳಿಂದ ಬರ್ಕೊಂಡಿರೋ ಹಾಡು, ಆಡೋ ಸೀನ್ ಎಲ್ಲ ಇಲ್ಲ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಇಬ್ರು ಗಂಡ ಹೆಂಡತಿ ಜಗಳ ಮಾಡ್ತಾ ರೂಮ್ಗೆ ಬರ್ತಾರೆ. ಅವರು ಜಗಳ ಮಾಡ್ತಾ ಇರೋದನ್ನ ವರ್ಷ ನೋಡಿ ಅವಳ ಪೇರೆಂಟ್ಸ್ ಅನ್ನ ನೆನಪು ಮಾಡ್ಕೊಂಡು ತುಂಬಾ ಭಯ ಬೀಳ್ತಾಳೆ. ಆಗ ವಿರಾಜ್ ಅವಳೆರಡು ಕಿವಿ ಮುಚ್ಚಿ ಅವಳಿಗೆ ಧೈರ್ಯ ಹೇಳ್ತಾನೆ. ವರ್ಷಗೆ ನಾಯಿ ಅಂದ್ರೆ ಇಷ್ಟ ಇರೋದಿಲ್ಲ, ಆದ್ರೆ ವಿರಾಜ್ ಅವಳ ಕಿವಿ ಮುಚ್ಚಿ ಧೈರ್ಯ ಹೇಳಿದ ನಂತರ ನಾಯಿ ಮರಿನ ಹತ್ರ ಕರ್ಕೊಂಡು ಮುದ್ದು ಮಾಡ್ತಾ ಇರ್ತಾಳೆ. ಆ ನಾಯಿ ಮರಿಗೆ ತುಂಬಾ ಹತ್ರ ಆಗ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ವಿರಾಜ್ ಒಂದು ಕ್ಯಾಮ್ರಾ ತಗೊಂಡು ವರ್ಷ ಹತ್ರ ಬರ್ತಾನೆ. ತುಂಬಾ ದಿನದಿಂದ ಈ ಕ್ಯಾಮ್ರಾನ ಕೊಂಡ್ಕೋಬೇಕು ಅಂತ ಇದ್ದೆ, ಇಷ್ಟ ದಿನ ಆದ್ಮೇಲೆ ಆ ಕನಸು ನನಸಾಗಿದೆ, ಅದಕ್ಕೆ ಕಾರಣ ಬ್ಲೂಟೂತ್ ಅಂದ್ರೆ ಆ ನಾಯಿ ಮರಿ ಅಂತ ಸಂತೋಷ ಪಡ್ತಾ ಹೇಳ್ತಾನೆ. ಆಗ ವರ್ಷ ಹೇಗೆ ಅಂತ ಕೇಳ್ತಾಳೆ. ತುಂಬಾ ರಿಚ್ ಆಗಿರೋ ಫ್ಯಾಮಿಲಿ ಅದನ್ನ ಕೊಂಡ್ಕೊಂಡ್ರು ಅಂತ ಹೇಳ್ತಾನೆ. ಅದಕ್ಕೆ ವರ್ಷ ಮಾರಕ್ ಬಿಟ್ಟ ಅಂತ ಕೇಳ್ತಾಳೆ. ಆಗ ವಿರಾಜ್ ಇಲ್ಲ, ಅವರೇ ದುಡ್ಡು ಕೊಟ್ಟು ತಗೊಂಡು ಹೋದ್ರು ಅಂತ ಹೇಳ್ತಾನೆ. ಆದ್ರೆ ನನ್ನ ಯೋಗ್ಯತೆಗೆ ಅದನ್ನ ನಾನು ಸಾಕಾಗಲ್ಲ, ಇಷ್ಟಕ್ಕೂ ಅದಕ್ಕೆ ದೊಡ್ಡ ಮನೆ, ಅದನ್ನ ನೋಡ್ಕೊಳಕ್ಕೆ ತುಂಬಾ ಜನ, ಅವನು ತುಂಬಾ ಖುಷಿಯಾಗಿರ್ತಾನೆ ಅಂತ ಹೇಳ್ತಾನೆ. ಆಗ ವರ್ಷ ತುಂಬಾ ಎಮೋಷನ್ ಆಗಿ ಕಾರು, ಬಂಗ್ಲೆ, ದುಡ್ಡು ಇದೆಲ್ಲ ಅವನಿಗೆ ಅವಶ್ಯಕತೆ ಇದೆಯಾ, ನನ್ನ ಹತ್ರ ಕೂಡ ತುಂಬಾ ದುಡ್ಡಿದೆ ಗೊತ್ತಾ, ಒಂದ್ ವೇಳೆ ನಾನು ನಿನ್ನ ಪ್ರೀತಿ ಮಾಡಿದ್ರೆ ನನ್ನನ್ನು ನೋಡ್ಕೊಳ್ಳೋದಿಕ್ ಆಗಲ್ಲ ಎಂದು ನನ್ನನ್ನು ಕೂಡ ಹೀಗೆ ಬಿಟ್ಬಿಡ್ತೀಯಾ ಅಂತಾಳೆ. ಆಗ ವಿರಾಜ್ ಇದಕ್ಕೂ ಬದುಕಿಗೂ ಏನ್ ಸಂಬಂಧ ಅಂತ ಕೇಳ್ತಾನೆ. ಅದಕ್ಕೆ ವರ್ಷ ಬಾಧ್ಯತೆ ಅಂತ ಹೇಳ್ತಾಳೆ. ನಿನಗೆ ಬಾಧ್ಯತೆನೇ ಇಲ್ಲ, ನಿನ್ನ ಹತ್ರ ಪ್ರೀತಿ ಮಾತ್ರ ಇದೆ ಅಂತ ಹೇಳಿ ತುಂಬಾ ನೋವಲ್ಲಿ ಇನ್ನ ನಾನು ಬರೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಸ್ವಲ್ಪ ದಿನಗಳ ನಂತರ ವಿರಾಜ್ ನಾಯಿ ಮರಿನ ತಗೊಂಡು ವರ್ಷ ಹತ್ರ ಹೋಗ್ತಾನೆ. ವರ್ಷ ನಾಯಿ ಮರಿ ಮತ್ತು ವಿರಾಜ್ ನನ್ನ ನೋಡಿ ತುಂಬಾ ಹ್ಯಾಪಿ ಫೀಲ್ ಆಗ್ತಾಳೆ. ಬರೋದಿಕ್ಕೆ ಇಷ್ಟ ದಿನ ಆಯ್ತಾ ಅಂತೇಳಿ ತುಂಬಾ ನೋವು ಪಡ್ತಾಳೆ. ಆಗ ವಿರಾಜ್ ನಾಯಿ ಮರಿನ ತಗೊಂಡ್ಬರೋದಿಕ್ಕೆ ಸ್ವಲ್ಪ ಸಮಯ ತಗೊಂಡೆ ಅಂತಾನೆ. ಆಗ ವರ್ಷ ತುಂಬಾ ಎಮೋಷನ್ ಆಗಿ ಅವನನ್ನ ತಪ್ಕೊಳ್ತಾಳೆ. ವಿರಾಜ್ ಇದು ಫ್ರೆಂಡ್ಶಿಪ್ ಅಥವಾ ಪ್ರೀತಿನ ಅಂತ ಕೇಳ್ತಾನೆ. ವರ್ಷ ಇದನ್ನ ಪ್ರೀತಿ ಅಂತಾರೆ ಅಂತ ಹೇಳಿ ಅವ್ರಿಗೆ ಕಿಸ್ ಮಾಡ್ತಾಳೆ. ಆಗ್ಲೇ ಇಬ್ರು ವರ್ಷ ಅಮ್ಮನ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಳ್ತಾರೆ. ಅದಾದ ನಂತರ ಅವರು ಒಂದು ರೆಸ್ಟೋರೆಂಟ್ ಅಲ್ಲಿ ಕೂತ್ಕೊಂಡು ಫುಡ್ ಆರ್ಡರ್ ಮಾಡ್ತಾ ಮಾತಾಡ್ತಾ ಇರ್ತಾರೆ. ವರ್ಷ ತಾಯಿ ವಿರಾಜ್ ನನ್ನ ಏನ್ ಕೆಲಸ ಮಾಡ್ತಿದ್ದೀರಾ, ನಿನ್ಗೆ ಎಷ್ಟು ಸಂಬಳ ಬರುತ್ತೆ ಅಂತ ಕೇಳ್ತಾಳೆ. ವಿರಾಜ್ ಮಾತ್ರ ಮೌನವಾಗಿರ್ತಾನೆ. ಅದಕ್ಕೆ ವರ್ಷ ತಾಯಿ ನಿನ್ಗೆ ಎಷ್ಟು ಸಂಬಳ ಬರುತ್ತೆ ಅಂತ ಹೇಳ್ಕೊಡೋ ಪರಿಸ್ಥಿತಿಯಲ್ಲೂ ನೀನ್ ಇಲ್ವಾ ಅಂತ ಕೇಳ್ತಾಳೆ. ನೀನಿರೋ ಜಾಗದಿಂದ ನಮ್ಮನೆಗೆ ಎಷ್ಟು ದೂರ ಅಂತ ನಿನ್ಗೆ ಗೊತ್ತಾ ಅಂತ ಕೇಳ್ತಾಳೆ. ಅಷ್ಟರಲ್ಲಿ ವೇಟರ್ ಬಂದು ಬಿಲ್ ಕೊಡ್ತಾನೆ. ವರ್ಷ ತಾಯಿ ವಿರಾಜ್ ನನ್ನ ಬಿಲ್ ಪೇ ಮಾಡೋದಕ್ಕೆ ಹೇಳ್ತಾಳೆ. ಆ ಬಿಲ್ 20,000 ಇರುತ್ತೆ, ಆಚೆ ಹೋಗಿ ಬರ್ತೀನಿ ಅಂತೇಳಿ ಹೋಗ್ತಾನೆ. ಆಗ ವರ್ಷ ತನ್ನ ತಾಯಿ ಹತ್ರ ಏನ್ ನೀನ್ ತಿಳ್ಕೊಬೇಕು ಅಂತ ಈ ತರ ಮಾಡ್ತಿದ್ಯಾ ಅಂತ ಕೇಳ್ತಾಳೆ. ಆಗ ಅವ್ನು ನಿನಗೆ ಸರಿಯಾದ ಜೋಡಿ ಅಲ್ಲ, ನಿನ್ನ ಹತ್ರ ಇರೋ ದುಡ್ಡಿಗೋಸ್ಕರ ಅವನು ನಿನ್ನ ಪ್ರೀತಿ ಮಾಡ್ತಾ ಇದ್ದಾನೆ. ಒಂದು ಟೈಮ್ ನಾವು ಮಾಡೋ ಊಟಕ್ಕೆ ಬಿಲ್ ಪ್ಲೇ ಮಾಡೋ ಯೋಗ್ಯತೆ ಇಲ್ಲ, ಅವ್ನು ನಿನಗೆ ಬೇಕಾ ಅಂತ ಕೇಳ್ತಾಳೆ. ಅದಕ್ಕೆ ವರ್ಷ ನಮ್ಮ ಹತ್ರ ಇಷ್ಟು ದುಡ್ಡಿದ್ರು ನೀವು ಅಪ್ಪ ಸಂತೋಷವಾಗಿದ್ದೀರಾ ಅಂತ ಕೇಳ್ತಾಳೆ. ಆಗ ವರ್ಷ ತಾಯಿ ನಾನು ಬಂಗ್ಲೆ ಒಳಗಡೆ ಅಳ್ತಾ ಇದ್ದೀನಿ, ನೀನು ಅವನ ಮದುವೆ ಆದ್ರೆ ರೋಡ್ ಮೇಲೆ ನಿಂತ್ಕೊಂಡು ಅಳ್ತಾ ಇರ್ತೀಯ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ವಿರಾಜ್ ಅಲ್ಲಿಗೆ ಬರ್ತಾನೆ. 2,000 ರೂಪಾಯಿನ ಬಿಲ್ ಬುಕ್ ಅಲ್ಲಿ ಇಡ್ತಾನೆ. ಆಗ ವರ್ಷ ತಾಯಿ 2,000 ಇಲ್ಲಿ ಟಿಪ್ಸ್ ಕೊಡ್ತಾರೆ ಅಂತ ಹೇಳ್ತಾಳೆ. ನಾನು ಸಹ ಟಿಪ್ಸ್ ಅಂತಾನೆ ಕೊಟ್ಟಿದ್ದೀನಿ, ಬಿಲ್ ಆಲ್ರೆಡಿ ಪ್ಲೇ ಮಾಡಿದೀನಿ ಅಂತ ಹೇಳ್ತಾನೆ. ನಿಜ ಹೇಳ್ಬೇಕಂದ್ರೆ ನಾನ್ ದುಡ್ಡಿರೋನಲ್ಲ,
ಆದ್ರೆ ಲೆಕ್ಕ ನನ್ನ ಹತ್ರ ಇದೆ. ನನ್ನ ಅದೃಷ್ಟ ನನ್ನ ಸಂಬಳ ನಿನ್ನೆನೆ ಬಿದ್ದಿದೆ, ಅದಕ್ಕೋಸ್ಕರ ನಾನು ಈ ಬಿಲ್ ಪೇ ಮಾಡಿದೆ. ನಿಜ ಹೇಳ್ಬೇಕು ಅಂದ್ರೆ ನಾನ್ ನಿಮ್ ಸಮ ಇರೋನಲ್ಲ, ಆದ್ರೆ ಎಂದೋ ಒಂದಿನ ನಾನು ಒಳ್ಳೆ ಸ್ಥಾನಕ್ಕೆ ಬರ್ತೀನಿ. ನಿಮ್ ಊರಿಗೆ ಬರೋದಕ್ಕೆ 12,000 ಕಿಲೋಮೀಟರ್ ಒಂದು ಟ್ರೈನು, ಒಂದು ಬಸ್ಸು, ಒಂದು ಆಟೋ ಬದಲಾಯಿಸಿ ಇಲ್ಲಿಗೆ ಬಂದಿದ್ದೀನಿ. ನಾಳೆಯಿಂದ 1 ಗಂಟೆ ಒಳಗಡೆನೆ ಬರಬಹುದು. ನೀವು ದೂರನ ಅಳತೆ ಮಾಡಿದ್ದೀರಾ, ನಾನು ಸಮಯದಿಂದ ಅಳತೆ ಮಾಡ್ತೀನಿ. ದೂರ ಯಾವತ್ತೂ ಬದಲಾಗದೆ ಇರಬಹುದು, ಆದ್ರೆ ನನ್ನ ಟೈಮ್ ತಪ್ಪದೆ ಬದಲಾಗುತ್ತೆ ಅಂತ ಹೇಳ್ತಾನೆ. ಇವತ್ತು ನಾನು ಕಟ್ಟಿದ 1 ತಿಂಗಳಿನ ಸಂಬಳ ಮುಂದೆ ಒಂದಿನ ನಾನು ಸ್ವಂತ ಸ್ಟುಡಿಯೋ ಇಟ್ಮೇಲೆ ಈ ದುಡ್ಡನ್ನ ಒಂದೇ ದಿನಕ್ಕೆ ಸಂಪಾದನೆ ಮಾಡಬಹುದು. ನಂತರ ವರ್ಷ ಹತ್ರ ನಿಮ್ಮಮ್ಮ ಹೇಳಿರೋ ಪ್ರತಿಯೊಂದು ಮಾತು ನಿಜಾನೇ. ನನ್ನ ಹತ್ರ ದುಡ್ಡಿಲ್ಲ, ನನ್ನ ತಂದೆ ಕೊಟ್ಟಿರೋ 2 ಎಕರೆ ಜಮೀನ್ ಮಾತ್ರನೇ ಇದೆ. ಈಗ ನೀನ್ ನನ್ನ ಜೊತೆ ಬಂದ್ಬಿಟ್ರೆ ಹೇಗ್ ನೋಡ್ಕೋಬೇಕು ಅಂತಾನು ಕೂಡ ನನಗೆ ಗೊತ್ತಿಲ್ಲ, ಆದ್ರೆ ನೀನ್ ನನ್ನ ಪಕ್ಕ ಇದ್ರೆ ನಾನು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು, ಮಾಡ್ತೀನಿ ಕೂಡ. ವರ್ಷ ನನ್ನ ಮದುವೆ ಆಗ್ತೀಯಾ ಅಂತ ಕೇಳ್ತಾನೆ. ನಾನು ನೀನು ಬಿಟ್ಟು ನಮ್ಗಿನ್ಯಾರು ಅಗತ್ಯ ಇಲ್ಲ ಅಂತ ಹೇಳ್ತಾನೆ. ಆಗ ವರ್ಷ ಕೂಡ ಸರಿ ಅಂತ ತಲೆ ಅಲ್ಲಾಡಿಸ್ತಾಳೆ. ಅದಾದ ನಂತರ ಮದುವೆ ಆಗುತ್ತೆ. ಅವ್ರು ತುಂಬಾ ಖುಷಿಯಾಗಿರ್ತಾರೆ. ಒಂದಿನ ಮಳೆ ಬಂದು ಮನೆಯಲ್ಲೆಲ್ಲ ನೀರ್ ಬರ್ತಾ ಇರುತ್ತೆ. ಅದನ್ನ ನೋಡಿದಂತ ವಿರಾಜ್ ವರ್ಷಕ್ಕೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ಅವನ ಫ್ರೆಂಡ್ ಗೆ ಕಾಲ್ ಮಾಡಿ ನಮ್ಮೂರಲ್ಲಿ ಇರುವ 2 ಎಕರೆ ಜಮೀನ್ ಮಾರಿ ದುಡ್ಡು ತಗೊಂಡ್ ಬಾ ಅಂತಾನೆ. ಆ ದುಡ್ಡಲ್ಲಿ ಒಂದು ಫೋಟೋ ಸ್ಟುಡಿಯೋನ ಓಪನ್ ಮಾಡ್ತಾರೆ. ಇನ್ನು ಅಲ್ಲಿಂದ ಹೊಸ ಮನೆಗೆ ಶಿಫ್ಟ್ ಆಗ್ತಾರೆ. ಅಲ್ಲಿ ತುಂಬಾ ಸಂತೋಷವಾಗಿರ್ತಾರೆ. ಒಂದಿನ ವಿರಾಜ್ ಚಿಕ್ಕ ಮಕ್ಕಳ ಜೊತೆ ಫೋಟೋ ಶೂಟ್ ಮಾಡ್ತಾ ಇರ್ತಾನೆ. ಆಗ ನಮಗೂ ಮಕ್ಕಳು ಬೇಕು ಅಂದ್ಕೊಂತಾನೆ. ಮಕ್ಕಳಿದೆ ತುಂಬಾ ಚೆನ್ನಾಗಿರುತ್ತೆ ಅನ್ಕೊಂತಾನೆ. ಹಾಗೆ ವರ್ಷ ಹತ್ರ ಈ ವಿಷಯದ ಬಗ್ಗೆ ಶೇರ್ ಮಾಡ್ತಾನೆ. ಆಗ ವರ್ಷ, ನಾನು ನೀನು ಬಿಟ್ಟು ನಮ್ಮ ಮಧ್ಯೆ ಬೇರೆ ಯಾರು ಬೇಡ ಅಂತ ಹೇಳಿದ್ದೆ ಅಲ್ವಾ, ಈಗೇನು ಮಕ್ಕಳ ಬಗ್ಗೆ ಮಾತಾಡ್ತಾ ಇದೀಯಾ ಅಂತಾಳೆ. ಮಕ್ಕಳ ವಿಚಾರದಲ್ಲಿ ಅವರಿಬ್ಬರಿಗೂ ಜಗಳ ನಡೆಯುತ್ತೆ. ಏಕೆಂದ್ರೆ ವರ್ಷಗೆ ಅವ್ರ ಅಪ್ಪ ಅಮ್ಮನ ಜೀವನದಲ್ಲಿ ಫೇಸ್ ಮಾಡಿರೋ ಘಟನೆಗಳು ಅವಳಿಗೆ ತುಂಬಾ ಭಯ ಬೆಳೆಸ್ತಾ ಇರ್ತವೆ. ನಂಗೂ ಮಕ್ಕಳಾದ್ರೆ ಹಾಗೆ ನಡೆಯುತ್ತೇನೋ, ನನ್ ಮಕ್ಕಳು ಸಹ ನಂತರನೇ ಕಷ್ಟ ಪಡ್ತಾರೇನೋ ಅಂತೇಳಿ ಭಯ ಬೀಳ್ತಾ ಇರ್ತಾಳೆ. ಆಗ ವಿರಾಜ್ ಅವಳನ್ನ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ವರ್ಷ ಹೇಳೋದನ್ನ ಕೇಳೋದಿಲ್ಲ. ಇಬ್ಬರ ಮಧ್ಯೆ ಜಗಳ ನಡೆಯುತ್ತೆ. ಆದ್ರೆ ಕೊನೆಗೆ ವರ್ಷ ಒಪ್ಕೋತಾಳೆ. ಹಾಗೆ ಅವ್ರಿಗೆ ಒಂದು ಪಾಪು ಕೂಡ ಹುಟ್ಟುತ್ತೆ. ಆದ್ರೆ ಆ ಮಗು ಹುಟ್ಟಬೇಕಾದ್ರೆ ಲಂಗ್ಸ್ ಪ್ರಾಬ್ಲಮ್ ಇಂದ ಹುಟ್ಟುತ್ತೆ. ಆ ಮಗು ಬದುಕೋದಿಲ್ಲ ಅಂತ ಹೇಳ್ತಾರೆ. ನಂತರ ಆ ಮಗುನ ಅಬ್ಸರ್ವೇಷನ್ ಅಲ್ಲಿ ಇಡ್ತಾರೆ. ಆಗ ವರ್ಷ, ಹೀಗೆ ನಡೆಯೋದಿಲ್ಲ ಅಂತೇಳಿ ನೀನ್ ನನಗೆ ಪ್ರಾಮಿಸ್ ಮಾಡಿದ್ದೆ ಅಲ್ವಾ, ಈಗ ಮಗು ಬದುಕೋದಿಲ್ಲ ಅಂತ ಹೇಳ್ತಿದ್ದಾರೆ, ಈಗ ನೀನ್ ನನ್ಗೇನ್ ಸಮಾಧಾನ ಮಾಡ್ತೀಯಾ ಅಂತೇಳಿ ಜೋರಾಗಿ ಅಳ್ತಾ ಇರ್ತಾಳೆ. ಆಗ ವಿರಾಜ್ ಆ ತಾಯಿ ವೇದನೆಯನ್ನ ಸಮಾಧಾನ ಮಾಡಕ್ಕಾಗದೆ ಅವನು ಕೂಡ ಗೋಳಾಡ್ತಾನೆ. ಹೀಗೆ ಆ ಮಗು ತುಂಬಾ ದಿನಗಳಿಂದ ಹಾಸ್ಪಿಟಲ್ ಅಲ್ಲೇ ಇರುತ್ತೆ. ಇವರು ದಿನ ಹೋಗಿ ನೋಡ್ತಾ ಇರ್ತಾರೆ. ವಿರಾಜ್ ಹೆಣ್ಮಗು ಹುಟ್ಟಿದ್ರೆ ಅವಳಿಗೆ ಮಹಿಳೆ ಎಂಬ ಹೆಸರಿಡಬೇಕು ಅಂದ್ಕೊಂಡಿರ್ತಾನೆ. ಹಾಗಾಗಿ ಆ ಮಗುವನ್ನ ಮಹಿಳೆ ಅಂತೇಳಿ ಕೂಗ್ತಾ ಇರ್ತಾನೆ. ಮಗಳ ವಿಚಾರದಲ್ಲಿ ವರ್ಷ ತುಂಬಾ ಕುಗ್ಗಿ ಹೋಗಿರ್ತಾಳೆ. ತನ್ನ ತಾಯಿಗೆ ಕಾಲ್ ಮಾಡಿ ನಡೆದಿರೋ ವಿಚಾರವೆಲ್ಲ ಹೇಳಿ ತುಂಬಾ ನೋವು ಪಡ್ತಾಳೆ. ಆಗ ವಿರಾಜ್ ಇರುವ ಹಾಸ್ಪಿಟ್ಲಿಗೆ ಅವನ ಫ್ರೆಂಡ್ ಬರ್ತಾನೆ. ಇಷ್ಟು ದಿನಗಳಿಂದ ವರ್ಷ ಕದಲ್ದಂತೆ ಇಲ್ಲೇ ಕೂತ್ಕೊಂಡಿದ್ದಾಳೆ, ಹೋಗಿ ಅವಳಿಗೆ ಧೈರ್ಯ ಹೇಳು, ಅವಳನ್ನ ಮನೆಗೆ ಕರ್ಕೊಂಡು ಹೋಗು, ಮಗು ಹತ್ರ ನಾನು ಇರ್ತೀನಿ ಅಂತ ಹೇಳ್ತಾನೆ. ವಿರಾಜ್ ವರ್ಷ ಜೊತೆಯಲ್ಲಿ ಕಾರಲ್ಲಿ ಹೋಗ್ಬೇಕಾದ್ರೆ ಮಹಿ ಬೇಗ ಮನೆಗೆ ಬರ್ತಾಳೆ. ನೀನೇನು ನೋವು ತಗೋಬೇಡ ಪ್ಲೀಸ್, ನನ್ ಜೊತೆ ಮಾತಾಡು ಅಂತ ಹೇಳ್ತಾನೆ. ಆಗ ವರ್ಷ, ನಾನು ಈ ಊರಿಗೆ ಬರ್ದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ನಿನ್ನ ಮೀಟ್ ಮಾಡದೇ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು, ನಿನ್ನ ಪ್ರೀತಿ ಮಾಡದೇ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು, ನಿನ್ನ ಮದುವೆ ಮಾಡ್ಕೊಳ್ದೇ ಇದ್ರೆ ಚೆನ್ನಾಗಿರ್ತಾ ಇತ್ತು, ಮಹಿ ಹುಡ್ತಾ ಇದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತ ಹೇಳ್ಬಿಡ್ತಾಳೆ. ಇನ್ನು ಈ ಸೀನ್ ಪ್ರೆಸೆಂಟ್ ಗೆ ಬರುತ್ತೆ. ಮಹಿ ಅವ್ರ ತಂದೆನ ತಪ್ಕೊಂಡು ತುಂಬಾ ಜೋರಾಗಿ ಹೇಳ್ತಾಳೆ, ಮನೆಗೆ ಹೋಗೋಣ ಅಪ್ಪ ಪ್ಲೀಸ್, ಇನ್ ಮುಂದೆ ಕತೆ ಹೇಳ್ಬೇಡ ಅಂತ ಹೇಳ್ತಾಳೆ. ಆ ಎಳೆ ಹೃದಯ ಪಡ್ತಿರೋ ನೋವು ಕಣ್ಣಲ್ಲಿ ನೀರು ಬರಿಸುತ್ತೆ. ವಿರಾಜ್ ಮಹಿನ ಕಾರಲ್ಲಿ ಮಲಗಿಸ್ತಾನೆ. ಆಗ ಯಶ್ನ, ಮಹಿ ನನ್ನ ಹತ್ರ ಯಾಕೆ ಮಾತಾಡ್ತಿಲ್ಲ ಅಂತೇಳಿ ತುಂಬಾ ಎಮೋಷನಲ್ ಆಗ್ತಾಳೆ. ಆಗ ವಿರಾಜ್, ಮಹಿ ನಿನ್ನನ್ನ ತನ್ನ ತಾಯಿ ಹಾಗೆ ಊಹೆ ಮಾಡ್ಕೊಂಡಿದ್ದಾಳೆ, ಆದ್ದರಿಂದ ನಿನ್ ಮೇಲೆ ಕೋಪ ಅಂತ ಹೇಳ್ತಾನೆ. ಆಗ ಯಶ್ನ, ನಾನು ಅವಳ ನಿಜವಾಗಿರೋ ತಾಯಿ ಅಲ್ಲ ಅಂತ ಹೇಳಿ ಅವಳು ಮಾಮೂಲಿ ಸ್ಥಿತಿಗೆ ಬಂದ್ಮೇಲೆ ನನಗೆ ಫೋನ್ ಮಾಡಿ ನನ್ನ ನಂಬರ್ ಅವಳ ಹತ್ರ ಇದೆ ಅಂತ ಹೇಳ್ತಾಳೆ. ವಿರಾಜ್ ಸರಿ ಅಂತ ಹೇಳಿ ಹೋಗ್ಬೇಕಾದ್ರೆ, ಇದು ನಾನ್ ಕೇಳ್ಬೇಕೋ ಬೇಡವೋ ಗೊತ್ತಿಲ್ಲ, ಆದ್ರೆ ಅದಾದ ನಂತರ ಏನಾಯ್ತು ಅಂತ ನಾನ್ ತಿಳ್ಕೊಬೇಕು ಅಂತ ಹೇಳ್ತಾಳೆ. ಈ ಸೀನ್ ಇಲ್ಲಿ ಮತ್ತೆ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಅವ್ರು ಹೋಗ್ತಿರೋ ಕಾರ್ಗೆ ಆಕ್ಸಿಡೆಂಟ್ ಆಗುತ್ತೆ. ಅದನ್ನು ಕೇಳಿದ ಯಶ್ನ ತುಂಬಾ ಬಾಧೆ ಬೀಳ್ತಾಳೆ. ಆಗ ಯಶ್ನ ಸಾರಿ ಕೇಳ್ತಾಳೆ. ಆಗ ವಿರಾಟ್, ಇದು ನಡೆದು ತುಂಬಾ ವರ್ಷ ಆಯ್ತು, ಏನ್ ಪರವಾಗಿಲ್ಲ, ನೀವು ಬಾಧೆ ತಗೋಬೇಡಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಯಶ್ನ ಆ ಕಥೆಯಿಂದ ಆಚೆ ಬರೋದಿಕ್ಕಾಗಲ್ಲ. ಆ ಕಥೆಯಲ್ಲಿರೋ ವರ್ಷ ನಾನೇ ಅಂತ ಊಹೆ ಮಾಡ್ಕೊಂಡು ಬಾಧೆ ಬೀಳ್ತಾ ಇರ್ತಾಳೆ. ಇನ್ನು ಯಶ್ನಗೆ ಮದುವೆ ಕೆಲವೇ ದಿನಗಳಿರ್ತವೆ. ಇನ್ನು ವಿರಾಟ್ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಹಳೆ ಕಥೆನ ನೆನಪು ಮಾಡ್ಕೊಳ್ತಾ ಮಹಿನ ಕೈಯಲ್ಲಿ ಎತ್ಕೊಂಡು ಹಾಸ್ಪಿಟಲ್ ಬೆಡ್ ಮೇಲೆ ವರ್ಷಗಳನ್ನ ನೋಡ್ತಿರೋ ಘಟನೆಯನ್ನ ನೆನಪು ಮಾಡ್ಕೊಳ್ತಾ ಇರ್ತಾನೆ. ಅಂದ್ರೆ ಇದರ ಅರ್ಥ ಅವನ ಹೆಂಡತಿನು ಬದುಕಿದ್ದಾಳೆ ಎಂದು. ಆಗ ಲ್ಯಾಪ್ಟಾಪ್ ಸೀನ್ ಮೇಲೆ ವಿರಾಜ್ ನ ಹೆಂಡತಿನ ತೋರಿಸ್ತಾರೆ. ಆಗ ಈ ಮೂವಿಯಲ್ಲಿ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ವರ್ಷ ಬೇರೆ ಯಾರು ಅಲ್ಲ, ಈಗ ಅವರಿಗೆ ಪರಿಚಯ ಆಗಿರುವ ಯಶ್ನ. ಅವಳನ್ನ ನಾಯಿ ಗುರುತಿಡಿದು ಅವಳು ಮಹಿನ ಮೀಟ್ ಮಾಡೋ ಹಾಗೆ ಮಾಡಿತ್ತು. ನೆಕ್ಸ್ಟ್ ಸೀನ್ ಅಲ್ಲಿ ಮಹಿ ಮತ್ತು ವಿರಾಜ್ ಡಲ್ ಆಗಿ ಕೂತ್ಕೊಂಡಿರ್ತಾರೆ. ಆಗ ವಿರಾಜ್ ಫ್ರೆಂಡ್, ಯಾರಾದ್ರೂ ನನ್ನ ಜೊತೆ ಮಾತಾಡಿ, ಯಾಕೆ ಈ ತರ ಕೂತ್ಕೊಂಡಿದ್ದೀರಾ ಅಂತಾನೆ. ಅಷ್ಟೊತ್ತಿಗೆ ಡೋರ್ ಬೆಲ್ ಆಗುತ್ತೆ. ಆಗ ವಿರಾಜ್ ಫ್ರೆಂಡ್, ಯಾರು ನನ್ನ ಜೊತೆ ಮಾತಾಡಿದ್ರೇನೋ, ಯಾರೋ ಬಂದಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ ಅಂತ ಡೋರ್ ಓಪನ್ ಮಾಡ್ತಾನೆ. ಅಲ್ಲಿ ವರ್ಷನ ನೋಡಿ, ಅಂದ್ರೆ ಯಶ್ನ ನೋಡಿ ಶಾಕ್ ಆಗ್ತಾನೆ. ಅದಾದ್ಮೇಲೆ ಯಶ್ನ ಮಹಿ ಹೇಗಿದ್ದಾಳೆ ಅಂತ ಕೇಳ್ತಾಳೆ. ಆಗ ವಿರಾಜ್, ನಿನಗೆ ಈ ಅಡ್ರೆಸ್ ಹೇಗ್ ಗೊತ್ತಾಯ್ತು ಅಂತ ಕೇಳ್ತಾನೆ. ಆಗ ಯಶ್ನ, ನಿಮ್ಮ ಆಫೀಸ್ ಬಾಯ್ ಕೊಟ್ರು ಅಂತ ಹೇಳ್ತಾಳೆ. ನಿನ್ನೆಯಿಂದ ನನಗೆ ಮಹಿ ಬಗ್ಗೆನೇ ಭಯ ಆಗ್ತಾ ಇದೆ, ನಿಜವಾಗ್ಲೂ ಹೇಳಿ ಮಹಿ ತುಂಬಾ ದಿನ ಬದುಕೋದಿಲ್ವಾ ಅಂತ ಕೇಳ್ತಾಳೆ.
ಆಗ ವಿರಾಜ್ ಮಹಿ ಹುಟ್ಬೇಕಾದ್ರೇನೆ ಡಾಕ್ಟರ್ ಸತ್ತೋಗ್ತಾಳೆ ಅಂತ ಹೇಳಿದ್ರು, ಆದ್ರೆ ಅವಳು ಇಲ್ಲಿವರೆಗೂ ಇರ್ತಾಳೆ ಅಂತ ನಾನು ನಂಬಿದ್ದೆ. ಅವಳಿಗೋಸ್ಕರ ನಾನು ರೂಮ್ ರೆಡಿ ಮಾಡಿದ್ದೀನಿ. ಅವಳ ಮನೆ ಬಂದ್ಮೇಲೆ 3 ವರ್ಷ ಬದುಕಿದ್ರು ಕೂಡ ಅದ್ಭುತ ಅಂತ ಹೇಳಿದ್ರು. ಈಗ ಅವಳಿಗೆ 6 ವರ್ಷ ಅಂತ ಹೇಳ್ತಾನೆ. ಆಗ ಯಶ್ನ ಒಂದು ಕಪ್ಪು ದಾರದ ಲಾಕೆಟ್ ಅನ್ನ ಮಹಿಗೆ ದೃಷ್ಟಿ ಹಾಕಬಾರ್ದು ಅಂತ ಹೇಳಿ ಅವಳಿಗೆ ಕಟ್ಟೋದಕ್ಕೋಸ್ಕರ ತಂದಿದ್ದೆ. ಆದ್ರೆ ಈಗ ಅದು ನಿಮ್ಗೆ ಅವಶ್ಯಕತೆ ಇದೆ, ನೀವು ಚೆನ್ನಾಗಿದ್ರೆ ಮಹಿ ಚೆನ್ನಾಗಿದ್ದಾಗೆ ಅಂತ ಹೇಳಿ ವಿರಾಜ್ ಕೈಗೆ ಆ ಕಪ್ಪು ಲಾಕೆಟ್ ಅನ್ನ ಕಟ್ತಾಳೆ. ಅದಾದ್ಮೇಲೆ ಮಹಿನ ಒಂದ್ಸರಿ ನೋಡ್ಬೇಕು ಅಂತ ಹೇಳ್ತಾಳೆ. ಆಗ ವಿರಾಜ್ ಅವಳು ರೆಸ್ಟ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಮಹಿ ಅಲ್ಲಿಗೆ ಬರ್ತಾಳೆ. ಆಗ ಯಶ್ನ ನಿಮ್ಗೋಸ್ಕರ ಒಂದು ಸರ್ಪ್ರೈಸ್ ಪ್ಲಾನ್ ಮಾಡಿದೀನಿ, ತಪ್ಪದೆ ಬರ್ಬೇಕು ಅಂತ ಹೇಳ್ತಾಳೆ. ಆದ್ರೆ ವಿರಾಜ್ ಮಗಳನ್ನ ಸ್ಕೂಲಿಗೆ ಕಳಿಸ್ದೆ ಅವಳು ಯಶ್ನಳನ್ನ ಮೀಟ್ ಮಾಡಬಾರ್ದು ಅಂತ ಹೇಳಿ ತಾನು ಶೂಟಿಂಗ್ ಮಾಡ್ತಿರೋ ಜಾಗ ಗೋವಾಗೆ ಕರ್ಕೊಂಡು ಹೋಗ್ತಾನೆ. ಇನ್ನು ಈ ಕಡೆ ಯಶ್ನಳ ಮದುವೆ ಒಂದು ವಾರ ಇರುತ್ತೆ. ಅವಳು ತುಂಬಾ ಹೊತ್ತು ಮಹಿಗೋಸ್ಕರ ಕಾಯ್ತಾ ಮನೆಗೆ ಹೊರಟೋಗ್ತಾಳೆ. ಅದಾದ್ಮೇಲೆ ಯಶ್ನ ತನ್ನ ಪಿಯಾನ್ಸಿ ಹತ್ರ ಹೋಗ್ತಿರ್ಬೇಕಾದ್ರೆ ವಿರಾಜ್ ಅವನ ಫ್ರೆಂಡ್ ಜೊತೆ ಬಿಸಿ ಇರುವಾಗ ವಿರಾಜ್ ನ ಫೋನ್ ತಗೊಂಡು ಮಹಿ ಯಶ್ನಗೆ ಕಾಲ್ ಮಾಡ್ತಾಳೆ. ನಾವು ಗೋವಾದಲ್ಲಿ ಇದೀವಿ ಅಂತ ಹೇಳ್ತಾಳೆ. ಆಗ ಯಶ್ನ ಮಹಿಗೆ ಹ್ಯಾಪಿ ಬರ್ತ್ಡೇ ಹೇಳ್ತಾಳೆ. ಅದಕ್ಕೆ ಮಹಿ ನನ್ ಬರ್ತ್ಡೇ ನಿಮ್ಗೆ ನೆನಪಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಯಶ್ನ ನಿನ್ ಬರ್ತ್ಡೇನ ಹೇಗ್ ಮರೆಯಕ್ಕಾಗುತ್ತೆ ಅಂತ ಹೇಳ್ತಾಳೆ. ಆಗ ಮಹಿ ಆದ್ರೆ ನಮ್ ಡ್ಯಾಡಿ ನನ್ ಬರ್ತ್ಡೇನ ಮರ್ತೋಗಿದೆ ಅಂತ ಹೇಳ್ತಾಳೆ. ಆಗ ಯಶ್ನ ತನ್ನ ಪಿಯಾನ್ಸಿ ಹತ್ರ ನನ್ಗೆ ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿ ಗೋವಾಗ ಹೊರಡ್ತಾಳೆ. ಅಲ್ಲಿಗೆ ಹೋಗಿ ಮಹಿ ಹುಟ್ಟು ಹಬ್ಬಕ್ಕೋಸ್ಕರ ಎಲ್ಲ ಏರ್ಪಾಟ್ ಮಾಡ್ತಾಳೆ. ಅವಳ ಹತ್ರ ಕೇಕ್ ಕಟ್ ಮಾಡಿಸಿ ಅವಳ ಬರ್ತ್ಡೇ ಅನ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಷನ್ ಮಾಡ್ತಾಳೆ. ಮಹಿಗೆ ಒಂದು ಗಿಟಾರ್ ಅನ್ನ ಗಿಫ್ಟ್ ಆಗಿ ಕೊಡ್ತಾಳೆ. ಈ ನಿನ್ನ ಬರ್ತ್ಡೇನ ನಿಮ್ ಡ್ಯಾಡಿನೇ ಪ್ಲಾನ್ ಮಾಡಿದ್ದು, ನಿನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತೇಳಿ ಈ ರೀತಿ ಮಾಡಿದ್ರು ಅಂತೇಳಿ ಮಹಿ ಹತ್ರ ಹೇಳ್ತಾಳೆ. ಆಗ ಮಹಿ ನನ್ ಡ್ಯಾಡಿ ನನ್ನ ಬರ್ತ್ಡೇನ ಮರ್ತಿಲ್ಲ, ನನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಈ ರೀತಿ ಮಾಡಿದಾರೆ ಅಂತೇಳಿ ತುಂಬಾ ಹ್ಯಾಪಿ ಫೀಲ್ ಆಗ್ತಾಳೆ. ಆಗ ಒಂದು ಹುಡುಗಿ ಬಂದು ವಿರಾಜ್ ಹತ್ರ ಮಾತಾಡ್ತಾ ಇರ್ತಾಳೆ. ಆ ಕಥೆಯಲ್ಲಿ ನನ್ನನ್ನ ಹುಡುಗನಾಗಿ ಬದಲಾಯಿಸಿದೆ ಅಲ್ವಾ ಅಂತಾಳೆ. ಅವನು ಹೇಳಿರೋ ಫ್ಲಾಶ್ ಬ್ಯಾಕ್ ಅಲ್ಲಿ ಇರೋದು ಹುಡುಗ ಅಲ್ಲ ಹುಡುಗಿ, ಅಂದ್ರೆ ವರ್ಷನ ತಂಗಿ. ಆದ್ರೆ ವಿರಾಜ್ ಕತೆ ಹೇಳುವಾಗ ಅದನ್ನ ಬದಲಾಯಿಸಿ ಹೇಳ್ದ. ನಂತರ ರಾತ್ರಿ ವಿರಾಜ್ ಮತ್ತು ಯಶ್ನ ಬೀಚ್ ಅಲ್ಲಿ ಇರ್ತಾರೆ. ಆಗ ಯಶ್ನ ನೀನ್ ತೆಗೆದಿರೋ ಫೋಟೋಗಳಲ್ಲಿ ನೀನ್ ಹೆಂಡತಿ ಫೋಟೋ ಒಂದು ಇಲ್ವಾ, ಇದ್ರೆ ತೋರ್ಸು, ಅವಳು ಹೇಗಿರ್ತಾಳೆ ಅಂತ ನಾನ್ ನೋಡ್ಬೇಕು ಅಂತ ಹೇಳ್ತಾಳೆ. ಆಗ ವಿರಾಜ್ ತನ್ನ ಹೆಂಡತಿಯ ಸೌಂದರ್ಯದ ಬಗ್ಗೆ ಹೇಳ್ತಾ ಅವಳು ಬ್ಲಾಕ್ ಸೀರೆಯನ್ನ ಹಾಕೊಳ್ತಾ ಇದ್ಲು, ಅವಳು ಅದನ್ನ ಹಾಕೊಂಡಾಗ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ಲು ಅಂತ ಹೇಳ್ತಾನೆ. ಆಗ ಯಶ್ನ ನಿನ್ನನ್ನ ಬಿಟ್ಟೋಗಿರೋ ಅವಳ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ ನಿನಗೆ ಅಂತ ಕೇಳ್ತಾಳೆ. ಆಗ ವಿರಾಜ್ ನಾನು ಅವಳನ್ನ ಡಿಸ್ಟರ್ಬ್ ಮಾಡ್ದೆ, ಇದನ್ನ ಪ್ರೀತಿ ಅಂತಾರ ಅಂತಾನೆ. ಆಗ ಯಶ್ನ ಇದನ್ನ ಪ್ರೀತಿ ಅಂತಾರೆ ಅಂತೇಳಿ ಅವನಿಗೆ ಕಿಸ್ ಕೊಡ್ತಾಳೆ. ನೆಕ್ಸ್ಟ್ ಯಶ್ನ ಕಪ್ಪು ಸೀರೆಯನ್ನ ಉಟ್ಕೊಂಡು ಸೂಪರ್ ಆಗಿ ರೆಡಿ ಆಗಿ ಬರ್ತಾಳೆ. ವಿರಾಜ್ ಕಪ್ಪು ಸೀರೆಯಲ್ಲಿ ತನ್ನ ಹೆಂಡತಿಯನ್ನ ನೋಡಿ ಮೈ ಮರೆತು ಹೋಗ್ತಾನೆ. ಆ ದಿನ ರಾತ್ರಿ ಯಶ್ನ ರೂಮ್ ಅಲ್ಲಿ ಮಹಿ ಮಲ್ಕೊಂಡಿರ್ತಾಳೆ. ವಿರಾಜ್ ತನ್ನ ಮಗಳನ್ನ ಬಲವಂತವಾಗಿ ಕರ್ಕೊಂಡು ಹೋಗ್ತಾನೆ. ಆಗ ಯಶ್ನ ತುಂಬಾ ಫೀಲ್ ಆಗಿ ಡ್ರಿಂಕ್ಸ್ ಮಾಡ್ತಾಳೆ. ಆಗ ವಿರಾಜ್ ಕೂಡ ಫುಲ್ ಆಗಿ ಡ್ರಿಂಕ್ಸ್ ಮಾಡ್ತಾನೆ. ಹಾಗೆ ಇಬ್ರು ಕೂಡ ಬೈದಾಡ್ಕೊಳ್ತಾ ಒಂದೇ ಕಡೆ ನಿದ್ದೆ ಹೋಗ್ತಾರೆ. ಮಹಿ ಕೂಡ ಅವರನ್ನ ನೋಡಿ ಅಲ್ಲೇ ಬಂದು ಮಲ್ಕೋತಾಳೆ. ಮಾರನೇ ದಿನ ಬೆಳಿಗ್ಗೆ ವಿರಾಜ್ಗೆ ಡಾಕ್ಟರ್ ಇಂದ ಕಾಲ್ ಬರುತ್ತೆ. ನೀನ್ ಅಪ್ಲೈ ಮಾಡಿರೋ ಲನ್ಸ್ ಅನ್ನ ಸ್ಯಾಂಕ್ಷನ್ ಮಾಡಿದ್ದಾರೆ, ಆದ್ರೆ ಈಗ ಮಹಿ ಇರೋ ಪರಿಸ್ಥಿತಿಗೆ ಅವಳ ಕಂಡೀಷನ್ ಗೆ ಆಪರೇಷನ್ ಮಾಡಿದ್ರು ಕೂಡ ಏನು ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ನಂತರ ಯಶ್ನ ನಿದ್ದೆಯಿಂದ ಎದ್ದು ವಿರಾಜ್ ಹತ್ರ ಬರ್ತಾಳೆ. ನಿನಗೆ ಮಗಳು ಹುಡ್ತಾಳೆ ಅಂತೇಳಿ ಮೊದ್ಲೇ ಗೊತ್ತಿತ್ತಾ, ನಿನಗೆ ಫೋಟೋ ಕೊಟ್ಟಿರೋ ಹುಡುಗಿ ಹೆಸರು ಮಹಿನಾ ಅಂತ ಕೇಳ್ತಾಳೆ. ಏಕೆಂದ್ರೆ ಅವಳಿಗೆ ಇದೆಲ್ಲವೂ ಕೂಡ ಅವಳ ಕನಸಲ್ಲಿ ಬಂದಿರುತ್ತೆ. ಅದೇ ಸಮಯಕ್ಕೆ ಅವಳ ಮೈದುನ ಬಂದು ನಿನಗೊಂದು ಸರ್ಪ್ರೈಸ್ ಇದೆ ಅತಿಗೆ ಅಂತೇಳಿ ಅವಳನ್ನ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಅವಳ ಪಿಯಾನ್ಸಿ ಅವಳಿಗೋಸ್ಕರ ಎಲ್ಲರನ್ನು ಕರ್ಕೊಂಡು ಗೋವಾಗ್ ಬಂದಿರ್ತಾನೆ. ನಿನ್ಗೋಸ್ಕರ ಮದ್ವೆನ ಇಲ್ಲೇ ಫಿಕ್ಸ್ ಮಾಡಿದೀನಿ ಅಂತ ಹೇಳ್ತಾನೆ. ಮಾರನೇ ದಿನ ಮಹಿ ಯಶ್ನನ್ನ ನೋಡೋದಿಕ್ಕೆ ನಾಯಿ ಜೊತೆ ಹೋಗ್ತಾಳೆ. ಮಗಳು ಕಾಣಿಸ್ತಿಲ್ಲ ಅಂತೇಳಿ ವಿರಾಜ್ ತನ್ನ ಮಗಳನ್ನ ಹುಡ್ಕೊಂಡು ಯಶ್ನ ಮದುವೆ ಆಗ್ತಿರೋ ಆ ಪ್ಲೇಸ್ ಗೆ ಹೋಗ್ತಾನೆ. ವಿರಾಜ್ ನನ್ನ ಅತಿಗೆಯಿಂದ ಬೀಳ್ತಾ ಇದ್ದಾನೆ ಅನ್ಕೊಂಡು ಯಶ್ನ ಮೈದನ ಅವನ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ವಿರಾಜ್ ನನ್ನ ಚೆನ್ನಾಗಿ ಹೊಡೆಸ್ತಾನೆ. ಇನ್ನೊಂದ್ ಕಡೆ ಮಹಿ ಯಶ್ನಳನ್ನ ಮೀಟ್ ಮಾಡೋದಿಕ್ಕೆ ಹೋಗ್ತಾ ಇದ್ರೆ ಯಶ್ನಳ ತಾಯಿ ಇವಳು ಯಶ್ನ ಮಗಳು ಅಂತೇಳಿ ಗೊತ್ತಾಗಿ ಅವಳು ಯಶ್ನಳನ್ನ ಮೀಟ್ ಮಾಡೋದಿಕ್ಕೆ ಬಿಡದೆ ಅವಳು ನಿನ್ನ ಸ್ವಂತ ತಾಯಿ ಅಂತ ಹೇಳ್ಬಿಡ್ತಾಳೆ. ಮಹಿ ಹೋಗ್ತಿರ್ಬೇಕಾದ್ರೆ ಯಶ್ನ ಬಂದು ಅವಳನ್ನ ತಡಿತಾಳೆ. ಆಗ ಮಹಿ ನನ್ನ ನಿಜವಾದ ತಾಯಿ ನೀನಲ್ಲ ಅಂತೇಳಿ ಮುಖದ ಮೇಲೆ ಹೊಡೆದಾಗ ಹೇಳಿ ಹೊರಟೋಗ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಯಶ್ನಳ ಮದುವೆ ನಡೀತಾ ಇರುತ್ತೆ. ಇನ್ನೊಂದ್ ಕಡೆ ಮಹಿಗೆ ತುಂಬಾ ಸೀರಿಯಸ್ ಆಗಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರ್ತಾಳೆ. ಅದೇ ಸಮಯದಲ್ಲಿ ಯಶ್ನಳ ಫಾದರ್ ತನ್ನ ಮಗಳ ಹತ್ರ ಹೋಗಿ ನಿನಗೆ ವಿರಾಜ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಹಾಗಿದ್ರೆ ಈ ಮದುವೆ ಯಾಕೆ ಮಾಡ್ಕೊಂತಿದ್ಯಾ ಅಂತ ಕೇಳ್ತಾನೆ. ಆಗ ಇಲ್ಲಿ ಇನ್ನೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಇಲ್ಲಿ ಯಶ್ನಳ ತಂದೆ ಬೇರೆ ಯಾರು ಅಲ್ಲ, ಇಷ್ಟು ದಿನಗಳಿಂದ ವಿರಾಜ್ ಜೊತೆ ಇರುವ ಆ ಹಿರಿಯರು. ಮಹಿ ಹಾಸ್ಪಿಟಲ್ ಅಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಳೆ. ಈ ಜೀವನ ನಿಂದು, ಏನ್ ನಿರ್ಧಾರ ತಗೊಂತೀಯೋ ಅದು ನಿನಗ್ ಬಿಟ್ಟಿದ್ದು ಅಂತೇಳಿ ಅಲ್ಲಿಂದ ಹೊರಟೋಗ್ತಾನೆ. ಆಗ ಯಶ್ನ ನೇರವಾಗಿ ತನ್ನ ಪಿಯಾನ್ಸಿ ಹತ್ರ ಬಂದು ನನಗೆ ವಿರಾಜ್ ಬೇಕು, ನಾನು ವಿರಾಜ್ ಹತ್ರ ಹೋಗ್ತೀನಿ ಅಂತ ಹೇಳ್ತಾಳೆ. ಆಗ ಅವನು ಅವಳ ಬಾಧೆನ ಅರ್ಥ ಮಾಡ್ಕೊಂಡು ಹೋಗು ಅಂತ ಕಳಿಸ್ಕೊಡ್ತಾನೆ. ಇನ್ನು ಯಶ್ನಳ ತಂದೆ ವಿಚಾರಕ್ಕೆ ಬಂದ್ರೆ ತನ್ನ ಹೆಂಡತಿ ಹತ್ರ ಜಗಳ ಮಾಡ್ಕೊಂಡು ಹಸುಮಗುವನ್ನ ಇಟ್ಕೊಂಡು ಕಷ್ಟಪಡ್ತಿದ್ದ ವಿರಾಜ್ ಹತ್ರ ಬರ್ತಾನೆ. ನಂತರ ಯಶ್ನ ಹಾಸ್ಪಿಟಲ್ ಗೆ ಬರ್ತಾಳೆ. ವಿರಾಜ್ ನನ್ನ ತಪ್ಕೊಂಡು ಅಳ್ತಾ ಇರ್ತಾಳೆ. ಆ ಸಮಯದಲ್ಲಿ ಅಲ್ಲಿಗೆ ಅವಳನ್ನ ಮದುವೆ ಮಾಡ್ಕೊಳ್ತಿದ್ದಂತ ಹುಡುಗ ಮತ್ತು ಅವಳ ತಮ್ಮ ಸ್ವಲ್ಪ ಜನ ಫ್ರೆಂಡ್ಸ್ ಗಳು ಡಾಕ್ಟರ್ ಗೆಟಪ್ ಅಲ್ಲಿ ಅಲ್ಲಿಗೆ ಬರ್ತಾರೆ. ನಿಜ ಹೇಳ್ಬೇಕಂದ್ರೆ ಅವರು ಈ ಕಂಟ್ರಿಲಿ ಫೇಮಸ್ ಡಾಕ್ಟರ್ಸ್. ಆಗ ಯಶ್ನ ಇದಕ್ಕಿಂತ ಮುಂಚೆ ನನ್ನ ಬದುಕಿಸ್ದೆ, ಈಗ ನನ್ನ ಮಗಳನ್ನ ಬದುಕಿಸು ಅಂತೇಳಿ ಬೇಡ್ಕೊಳ್ತಾಳೆ. ನಂತರ ಅವರೆಲ್ಲರೂ ಆಪರೇಷನ್ ಮಾಡಿ ಮಹಿನ ಬದುಕಿಸ್ತಾರೆ. ಈಗ ಯಶ್ನ ವಿರಾಜ್ ಹತ್ರ ನಿನ್ನ ಪ್ರೀತಿಸಿದ್ರೆ ಚೆನ್ನಾಗಿರ್ತಿತ್ತು, ನಾನು ನೀನು ಮದುವೆ ಆಗಿದ್ರೆ ಚೆನ್ನಾಗಿರ್ತಿತ್ತು, ಮಹಿ ನನಗೆ ಹುಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾಳೆ. ಲಾಸ್ಟ್ ಸೀನ್ ಅಲ್ಲಿ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಹಾಡು ಹೇಳಿರುವ ಹುಡುಗಿಯನ್ನ ತೋರಿಸ್ತಾರೆ. ಆ ಹುಡುಗಿ
ಹುಡುಗಿ ಬೇರೆ ಯಾರು ಅಲ್ಲ, ಮಹಿ. ಈ ಸೀನ್ ನೊಂದಿಗೆ ಈ ಮೂವಿ ಎಂಡ್ ಆಗುತ್ತೆ. ಧನ್ಯವಾದಗಳು.